ಹೆಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ರೆಸಿಪಿಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಾನೊಂದು ಡಿಫ್ರೆಂಟ್ ಆಗಿರೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇದಕ್ಕೆ ಓಲೆ ಇಡ್ಲಿ ಅಂತೀವಿ. ತುಂಬ ಸಾಫ್ಟಾಗಿ ಸಖತ್ ಟೇಸ್ಟಿ ಆಗಿರುತ್ತೆ. ಇದಕ್ಕೆ ಇಡ್ಲಿ ತಟ್ಟೆ, ಪ್ಲೇಟ್ ಏನು ಬೇಕಾಗಲ್ಲ. ತುಂಬ ಸಿಂಪಲ್ ಆಗಿ ಮಾಡ್ಬೋದು. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಫಸ್ಟ್ ನಾನಿಲ್ಲಿ ಈ ಕಪ್ಪಲ್ಲಿ 3 ಕಪ್ ಆಗುವಷ್ಟು ರೈಸ್ನ ತಗೊಂಡಿದ್ದೀನಿ. ನಾರ್ಮಲ್ಲಾಗಿ ದೋಸೆಗೆ ಯಾವ ರೈಸ್ ಯೂಸ್ ಮಾಡ್ತೀರಾ ಅದೇ ರೈಸ್ ತಗೊಳ್ಳಿ. ಇದನ್ನು 4 ಗಂಟೆ ನಾನು ನೀಟಾಗಿ ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದೀನಿ. ಯಾವಾಗಲೂ ಇಡ್ಲಿ ಅಥವಾ ದೋಸೆ ಮಾಡುವಾಗ ರೈಸ್ 4ರಿಂದ 5 ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ. ಕೆಲವರು ಬೆಳಿಗ್ಗೆನೇ ನೆನೆ ಹಾಕಿ ಸಂಜೆ ತನಕ ಹಾಗೇ ಇಡ್ತಾರೆ. ಅದರಿಂದ ಅಕ್ಕಿಯಲ್ಲಿರೋದು ಎಲ್ಲ ಅಂಶವೂ ಕಳೆದು ಹೋಗುತ್ತೆ. ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ತರ್ತರಿಯಾಗಿ ಸ್ವಲ್ಪ ದಪ್ಪನೇ ಗ್ರೈಂಡ್ ಮಾಡ್ಕೋಬೇಕು. ನಾನು ಹೇಳ್ತಾ ಇದ್ದೀನಿ, ತುಂಬ ನೀರಾಗಿ ಗ್ರೈಂಡ್ ಮಾಡ್ಕೋಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ದಪ್ಪನೇ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ನಾನು ಇಷ್ಟು ದಪ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ತುಂಬ ತರ್ತರಿಯಾಗಿರಬೇಕು. ಜಸ್ಟ್ 1-2 ರೌಂಡ್ ಗ್ರೈಂಡ್ ಮಾಡಿದರೆ ಸಾಕಾಗುತ್ತೆ. ತುಂಬ ಸ್ಮೂತಾಗಿ ಗ್ರೈಂಡ್ ಮಾಡೋದು ಬೇಡ. ಇಡ್ಲಿ ಎಲ್ಲ ಮಾಡುವಾಗ ಸ್ವಲ್ಪ ತರ್ತರಿನೇ ಗ್ರೈಂಡ್ ಮಾಡಬೇಕು, ರವೆ ರವೆ ಥರ. ಇದನ್ನೇ ಇವಾಗ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿಟ್ಕೊಳ್ತಿದ್ದೀನಿ. ಯಾವ ಮೆಜರ್ಮೆಂಟಲ್ಲಿ ನಾನು ರೈಸ್ ತಗೊಂಡಿದ್ನೋ ಅದೇ ಮೆಜರ್ಮೆಂಟಲ್ಲಿ 1.5 ಕಪ್ ಆಗುವಷ್ಟು ಉದ್ದಿನ ಬೇಳೆನ ತಗೊಂಡಿದ್ದೀನಿ. ಉದ್ದಿನ ಬೇಳೆನ 2 ಗಂಟೆ ನೆನೆಸಿ ಇಟ್ಕೊಂಡಿದ್ದೀನಿ. ಜಸ್ಟ್ 2 ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ, ಜಾಸ್ತಿ ನೆನೆಸೋ ಅವಶ್ಯಕತೆಯೇ ಇರೋದಿಲ್ಲ. ಹಾಗೆಯೇ ಇದನ್ನ ತುಂಬ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ಎಷ್ಟು ಸಾಧ್ಯನೋ ಅಷ್ಟು ದಪ್ಪವಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಾರ್ಮಲಾಗಿ ನಾವು ಇಡ್ಲಿ ಮಾಡ್ತೀವಲ್ಲ, ಅದಕ್ಕಿಂತಲೂ ಸ್ವಲ್ಪ ದಪ್ಪನೇ ಅಕ್ಕಿ ಹಾಗೆ ಉದ್ದಿನ ಬೇಳೆನ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ನಾನು ಇದನ್ನು. ನೋಡಿ, ಬೇಳೆನ ಇಷ್ಟು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡ್ತಿದ್ದೀರಲ್ಲ ಎಷ್ಟೊಂದು ಸ್ಮೂತಾಗಿ ಬಂದಿದೆ ಅಂಥೇಳಿ. ಹಾಗೆಯೇ ಹಿಟ್ಟನ್ನು ಇಷ್ಟು ದಪ್ಪವಾಗಿ ಗ್ರೈಂಡ್ ಮಾಡ್ಕೋಬೇಕು. ಮೇಲಿಂದ ಈ ರೀತಿ ಬಿಟ್ಟರೆ ಒಂದೇ ಸಲ ಜಾರು ಹೋಗಬೇಕು. ಇಷ್ಟು ದಪ್ಪ ಇರಬೇಕು. ಇದು ಇವಾಗ ಪರ್ಫೆಕ್ಟ್ ಆಗಿದೆ. ಇದನ್ನು ಸಹ ಆ ಪಾತ್ರೆಯಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡೋಣ. ನೀವು ಎಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತೀರೋ ಇಡ್ಲಿನೂ ಅಷ್ಟು ಸಖತ್ತಾಗಿ ಸಾಫ್ಟಾಗಿ ಬರುತ್ತೆ. ಮಿಕ್ಸ್ ಮಾಡೋದ್ರಲ್ಲೇ ಇರೋದು. ಸಾಧ್ಯವಾದಷ್ಟು ಒಂದು 5ರಿಂದ 10 ನಿಮಿಷ ಆದರೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇಷ್ಟು ದಪ್ಪವಾಗಿರಬೇಕು. ನಾರ್ಮಲಿ ಇಡ್ಲಿ ಬ್ಯಾಟ್ರಿಗಿಂತನೂ ಇದು ಸ್ವಲ್ಪ ದಪ್ಪನೇ ಇರಬೇಕು. ಇದಕ್ಕೆ ನಾನಿವಾಗ ಒಂದು ಮುಚ್ಚಳ ಮುಚ್ಚಿ 8 ಗಂಟೆ ಫರ್ಮೆಂಟೇಷನ್ ಆಗಲಿಕ್ಕೆ ಇಡ್ತೀನಿ. ಟೈಮ್ ಇದ್ದರೆ ಫುಲ್ ನೈಟ್ ಇಡಿ, ಚೆನ್ನಾಗಾಗುತ್ತೆ. ನೋಡಿ, ಇವಾಗ 8 ಗಂಟೆ ಆಯಿತು. ಹಿಟ್ಟು ಡಬಲ್ ಆಗಿದೆ, ಒಳ್ಳೆ ರೀತಿ ಉಬ್ಬು ಬಂದಿದೆ ಅಲ್ವಾ? ಇದನ್ನೇ ಇವಾಗ ನಿಧಾನಕ್ಕೆ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ. ಫರ್ಮೆಂಟೇಷನ್ ಮಳೆಗಾಲದಲ್ಲಿ ಎಲ್ಲ ಆಗಲ್ಲ. ಆ ಟೈಮಲ್ಲಿ ನಾವು ಗ್ಯಾಸ್ ಮೇಲೆ ಇಡಬೇಕು. ಇಲ್ಲಾಂದರೆ ಅಡಿ ಒಂದು ಪಾತ್ರೆಯಲ್ಲಿ ಬಿಸಿನೀರು ಹಾಕಿ ಅದ್ರ ಮೇಲ್ಗಡೆ ಹಿಟ್ಟಿದ್ರೆ ಚೆನ್ನಾಗಿ ಉಬ್ಬು ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಹಿಟ್ಟು ರೆಡಿ ಆಗಿದೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾರ್ಮಲಾಗಿ ಇಡ್ಲಿ ಮಾಡ್ತೀವಲ್ಲ ಅದೇ ಥರ ಮಾಡಲಿಕ್ಕಿರೋದು. ಆದರೆ ಹಿಟ್ಟನ್ನು ಸ್ವಲ್ಪ ದಪ್ಪ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ. ಓಕೆ, ನೆಕ್ಸ್ಟ್ ಇದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ. ನನ್ನ ಹತ್ರ ಹಸಿಯಾಗಿ ತಂದಿರೋ ಹೊಸ ಒಲೆ ಇಲ್ಲ. ಆಲ್ರೆಡಿ ಮಾಡಿರೋ ಒಲೆಯಿಂದನೇ ನಾನು ನಿಮಗೆ ತೋರಿಸ್ತೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು. ಆದರೆ ಒಲೆ ಆದಷ್ಟು ಉದ್ದನೇ ಇರಬೇಕು, ಆವಾಗ ನಮಗೆ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಫಸ್ಟ್ ಈ ರೀತಿ ಸೈಡಿಂದ ಅದನ್ನು ಫೋಲ್ಡ್ ಮಾಡ್ಕೊಳ್ಬೇಕು. 1-2 ಸಲ ಇದನ್ನು ಈ ರೀತಿ ಟೈಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಎಲ್ಲೂ ತೂತೆಲ್ಲ ಇರಲಿಕ್ಕಿಲ್ಲ. ತುಂಬ ಸಿಂಪಲ್ ಆಗಿದೆ. ಹಾಗೆಯೇ ಎಷ್ಟು ಟೈಟ್ ಆಗುತ್ತೋ ಅಷ್ಟು ಟೈಟಾಗಿ ನೀವು ಫೋಲ್ಡ್ ಮಾಡ್ಕೋಬೇಕು. ಹೀಗೆ ಒಂದು ಕಡ್ಡಿಯಿಂದ ಇದನ್ನು 2 ಕಡೆ ಹೋಲ್ಡ್ ಮಾಡ್ಕೊಳ್ಳಿ. 2 ಕಡೆ ಪಿನ್ ಹಾಕಿದರೆ ಸಾಕಾಗುತ್ತೆ. ಎಲ್ಲ ಕಡೆನೂ ಹಾಕ್ತಾ ಬರಬೇಕಂತ ಇಲ್ಲ. ತುಂಬಾ ಸಿಂಪಲ್. 2 ಕಡೆ ಇದನ್ನು ಹೋಲ್ಡ್ ಮಾಡಿದರೆ ನೆಕ್ಸ್ಟ್ ಎಲ್ಲ ಕಡೆನೂ ರೊಟೇಟ್ ಮಾಡಿ ಆರಾಮ್ಸೆ ಮಾಡ್ಕೊಳ್ಬೋದು. ನೋಡ್ತಿದ್ದೀರಲ್ಲ ಎಷ್ಟು ಸಿಂಪಲ್ಲಾಗಿ ಅಡಿಗಡೆ ನಾನು ಇದನ್ನು ಮಾಡ್ತಾಯಿದ್ದೀನಿ ಅಂಥೇಳಿ. ಇಷ್ಟೇ ಮಾಡಲಿಕ್ಕಿರೋದು, ಬೇರೇನೂ ಇಲ್ಲ. ತುಂಬಾ ಸಿಂಪಲ್ ಆಗಿದೆ. ಈಗ ಇದನ್ನು ಈ ರೀತಿ ಎಲ್ಲ ಕಡೆನೂ ರೊಟೇಟ್ ಮಾಡ್ತಾ ಬನ್ನಿ. ಟೈಟಾಗಿ ರೊಟೇಟ್ ಮಾಡಬೇಕು, ಎಲ್ಲಿ ಗ್ಯಾಪ್ ಬಿಡಬಾರ್ದು. ಗ್ಯಾಪ್ ಬಿಟ್ಟರೆ ಹಿಟ್ಟು ಅದರಿಂದ ಹೊರಗಡೆ ಹೋಗುತ್ತೆ. ನಾವು ಇದರಲ್ಲೇ ಹಿಟ್ಟಾಗಿ ಕುಕ್ ಮಾಡ್ಕೊಳ್ಳೋದು. ಆದ್ದರಿಂದ ಇದನ್ನು ತುಂಬ ಟೈಟಾಗಿ ನಾವು ಮಾಡಿಕೊಳ್ಬೇಕಾಗುತ್ತೆ. ನೋಡಿ, ಇಷ್ಟೇ ಮಾಡಲಿಕ್ಕಿರೋದು. ತುಂಬ ಅಂದರೆ ತುಂಬ ಸಿಂಪಲ್. ಲಾಸ್ಟ್ ಗ್ರಿಪ್ಗೆ ಒಂದು ಈ ಥರ ಕಡ್ಡಿಯಿಂದ ಗ್ರಿಪ್ಗೆ ಮಾಡಿದ್ರಾಯಿತು ಅಷ್ಟೇ, ಮತ್ತೇನು ಮಾಡಲಿಕ್ಕಿಲ್ಲ. ನೋಡಿ ಎಷ್ಟು ಸಿಂಪಲ್ಲಾಗಿ ಇದು ರೆಡಿ ಆಯ್ತು ಅಂಥೇಳಿ.
ನೋಡ್ತಿದ್ದೀರಲ್ಲ, ನಾನು 3 ಕಡ್ಡಿನ ಯೂಸ್ ಮಾಡಿದ್ದೀನಿ. ಅಡಿಗಡೆ 2 ಕಡ್ಡಿ, ಹಾಗೆ ಮೇಲ್ಗಡೆ ಲಾಸ್ಟ್ಗೆ 1 ಕಡ್ಡಿ ಅಷ್ಟೇ, ಮತ್ತೇನು ಮಾಡಲಿಕ್ಕಿಲ್ಲ. ಈಗ ನಾನು ಇದರಲ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಸ್ವಲ್ಪನೂ ಹಿಟ್ಟು ಹೊರಗಡೆ ಹೋಗಲ್ಲ. ಫುಲ್ 2-3 ಸೌಟ್ ಆಗುವಷ್ಟು ಹಿಟ್ಟು ಇದರಲ್ಲಿ ಹಿಡಿಯುತ್ತೆ. ತುಂಬ ದೊಡ್ಡ ಇಡ್ಲಿ ಅಂತಲೇ ಹೇಳ್ಬೋದು. ಹಾಗೆ ಒಂದು ಇಡ್ಲಿ ತಿಂದರೆ ಹೊಟ್ಟೆ ಫುಲ್ ಆಗುತ್ತೆ. ನೋಡ್ತಿದ್ದೀರಲ್ಲ, ಹಿಟ್ಟು ಎಲ್ಲೂ ಹೋಗ್ತಾ ಇಲ್ಲ. ನಾನು ಫುಲ್ಲಾಗಿ ಹಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಮೇಲ್ಗಡೆ ಜಾಗ ಬಿಡ್ತಾಯಿದ್ದೀನಿ, ಯಾಕಂದರೆ ಹಿಟ್ಟು ಬೆಂದಾಗ ಅದು ಉಬ್ಬರುತ್ತೆ. ಅದಕ್ಕೋಸ್ಕರ ನೋಡಿ, ಇದಿವಾಗ ಪರ್ಫೆಕ್ಟ್ ಆಗಿದೆ. ಓಕೆ, ನಾನಿಲ್ಲಿ ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಲ್ಲ ಒಲೆಗೂ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಒಂದೊಂದನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಇಡಿ, ಕೆಳಗಡೆ ಬೀಳಲಿಕ್ಕಿಲ್ಲ. ಓಕೆ, ಇವಾಗ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಇದನ್ನ ನೀಟಾಗಿ ಕುಕ್ ಮಾಡ್ಕೋಬೇಕು. 20 ನಿಮಿಷ ಸಾಕಾಗುತ್ತೆ. ನಾನಿಲ್ಲಿ ಹಾಫ್ ಆನ್ ಅವರ್ ಇದನ್ನ ಕುಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದಿವಾಗ ಪರ್ಫೆಕ್ಟಾಗಿ ಬೆಂದಿದೆ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಒಲೆ ತುಂಬ ನೀಟಾಗಿದೆ, ಎಲ್ಲೂ ಸಹ ಹೊರಗಡೆ ಬ್ಯಾಟರ್ ಬಂದಿಲ್ಲ. ನೀವು ನೋಡ್ಬೋದು, ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂಥೇಳಿ. ನಾನೀಗ ಇದರ ಕಡ್ಡಿನೆಲ್ಲ ತೆಗೆದು ಹಿಟ್ಟು ಹೇಗಾಗಿದೆ ಅಂತ ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಒಲೆನ ತೆಗಿಲಿಕ್ಕೆ ಬರುತ್ತೆ ಅಂತ. ಎಷ್ಟು ಸಿಂಪಲ್ಲಾಗಿ ತೆಗಿತಿದ್ದೀರಲ್ವಾ. ಇಷ್ಟೇ ಮಾಡಲಿಕ್ಕಿರೋದು, ಬೇರೇನೂ ಇಲ್ಲ. ಇಡ್ಲಿ ಬ್ಯಾಟರ್ ಎಲ್ಲೂ ಹೊರಗಡೆ ಬಂದಿಲ್ಲ, ಹಾಗೆ ಒಲೆಗೆ ಸ್ವಲ್ಪ ಕೂಡ ಹಿಡ್ಕೊಂಡಿಲ್ಲ. ಅಷ್ಟು ಸಿಂಪಲ್ಲಾಗಿ ತೆಗಿಲಿಕ್ಕೆ ಬರುತ್ತೆ. ಇಡ್ಲಿ ಎಲ್ಲೂ ಸಹ ಕಟ್ಟಾಗಲ್ಲ, ತುಂಬ ನೀಟಾಗಿ ತೆಗಿಲಿಕ್ಕೆ ಬರುತ್ತೆ. ಇವತ್ತಿನ ಈ ಡಿಫ್ರೆಂಟ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.